ಎಲ್ರಿಗೂ ನಮಸ್ಕಾರ. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಿನ್ನೆಯಿಂದಾನೇ ನಾನು ವ್ಲಾಗ್ಸ್ ನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಪುಟ್ಟ ಹೆಜ್ಜೆಗೆ ನೀವೆಲ್ಲರೂ ಇದೇ ತರ ಸದಾ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತಾ ಇದ್ದೀನಿ. ಇನ್ನ ಇವತ್ತಿನ ರೆಸಿಪಿ ಏನು ಅಂತಂದ್ರೆ ಓಟ್ಸ್ ಉಪ್ಮಾ. ಸೊ ಓಟ್ಸ್ ಉಪ್ಮಾ ತುಂಬಾನೇ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬಹುದು. ಬೆಳಿಗ್ಗೆ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ನಮ್ ಮಧ್ಯಾಹ್ನವರೆಗೂ ತುಂಬಾ ಫಿಲ್ಲಿಂಗ್ ಅಂತ ಅನ್ಸುತ್ತೆ. ಯಾರಾದ್ರೂ ವೆಯ್ಟ್ ಲಾಸ್ ಮಾಡ್ಬೇಕು ಅನ್ಕೊಂಡವ್ರು ಈ ರೆಸಿಪಿನ ತಪ್ಪದೆ ಟ್ರೈ ಮಾಡಿ. ಇದಕ್ಕೆ ನಾನು 1 ಗ್ಲಾಸ್ ಓಟ್ಸ್ ನ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದು ಯಾವ ರೀತಿ ಅಂತಂದ್ರೆ ನಾರ್ಮಲ್ ನಾವು ರವೆ ಉಪ್ಮಾ ಮಾಡ್ಕೊಂತೀವಲ್ಲ ಅದೇ ತರನೇ, ಆದ್ರೆ ಓಟ್ಸ್ ನ ರವೆ ಬದಲಾಗಿ ಓಟ್ಸ್ ನ ಆಡ್ ಮಾಡ್ಕೋತೀವಿ ಅಷ್ಟೇ. ಇವಾಗ ಹುರ್ಕೊಂಡು ಇದನ್ನ ಸೈಡ್ಗೆ ಎತ್ತಿಟ್ಕೋಬೇಕು. ಅದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ನಾನು 1 ಈರುಳ್ಳಿ ಮತ್ತೆ 4 ಹಸಿಮೆಣಸಿನ್ಕಾಯಿನ ಆಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಹಸಿಮೆಣಸಿನ್ಕಾಯಿ ಬೇಕೋ ಅಷ್ಟನ್ನ ನೀವು ಕೂಡ ಆಡ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಸಾಸಿವೆ ಕರಿಬೇವು ಎಲ್ಲ ಹಾಕೋಬಹುದು, ಬಟ್ ನನ್ಗೆ ಉಪ್ಮಾಗೆ ಅದೆಲ್ಲ ಹಾಕಕ್ ಇಷ್ಟ ಇಲ್ಲ, ಹಾಗಾಗಿ ನಾನು ಹಾಕಿಲ್ಲ. ನೀವು ಆಡ್ ಮಾಡ್ಕೊಳ್ಳಿ. ಇನ್ನು ಇದೆಲ್ಲ ಫ್ರೈ ಆದ್ಮೇಲೆ ತರಕಾರಿ ಸಹ ಆಡ್ ಮಾಡ್ಕೋಬಹುದು. ನಾನಿಲ್ಲಿ ಆಲೂಗಡ್ಡೆ, ಕ್ಯಾರೆಟ್ ಮತ್ತೆ ಬೀನ್ಸ್ ನ ಆಡ್ ಮಾಡಿದ್ದೀನಿ. ನೀವು ನಿಮ್ಮ ಹತ್ರ ತರಕಾರಿ ಯಾವ್ದಿದ್ರು ಆಡ್ ಮಾಡ್ಕೊಳ್ಳಿ. ಹಸಿ ಬಟಾಣಿ ಮತ್ತೆ ಗೋಡಂಬಿ ಅದು ಇದ್ರು ಸಹ ಆಡ್ ಮಾಡ್ಕೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ನನ್ನ ಹತ್ರ ಅದು ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಗೋಡಂಬಿ ಮತ್ತೆ ಹಸಿ ಬಟಾಣಿ ಖಾಲಿ ಆಗಿತ್ತು ಅಂತ ನಾನು ತರಕಾರಿ ಮಾತ್ರ ಆಡ್ ಮಾಡಿದೀನಿ. ತರಕಾರಿ ಹಾಕಿದಾದ್ಮೇಲೆ ಸ್ವಲ್ಪ ಉಪ್ಪನ್ನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 75% ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋವಾಗ್ಲೇ ತರಕಾರಿ ಕುಕ್ ಆಗ್ಬಿಡುತ್ತೆ. ಇನ್ನು 25% ನಾವು ವಾಟರ್ ಹಾಕಿದ್ಮೇಲೆ ಕುಕ್ ಆಗುತ್ತೆ. ಹಾಗಾಗಿ ನೀವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ ಉಪ್ಮಾ. ನಾನು ಇಲ್ಲಿ 1 ಗ್ಲಾಸ್ ಓಟ್ಸ್ಗೆ 2.5 ಗ್ಲಾಸ್ ಅಷ್ಟು ನೀರ್ನ ತಗೊಂಡಿದ್ದೀನಿ. ಯಾಕಂತಂದ್ರೆ ತರಕಾರಿ ಮತ್ತೆ ಓಟ್ಸ್ ಎರಡು ಕುಕ್ ಆಗ್ಬೇಕಲ್ಲ, ಹಾಗಾಗಿ 1 ಗ್ಲಾಸ್ಗೆ 2.5 ಗ್ಲಾಸ್ ಅಷ್ಟು ನೀರ್ನ ಹಾಕೊಂಡಿದೀನಿ. ನೀವು ಸಹ ಅದೇ ಕ್ವಾಂಟಿಟಿಯಲ್ಲಿ ಹಾಕೊಂಡ್ರೆ ಉಪ್ಮಾ ತುಂಬಾನೇ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಆಡ್ ಮಾಡ್ಕೊಂಡಿದೀನಿ. ಇದನ್ನ ಲಾಸ್ಟ್ ಅಲ್ಲಿ ಕೂಡ ಆಡ್ ಮಾಡ್ಕೋಬಹುದು, ಬಟ್ ಈ ತರ ತರಕಾರಿ ಕುಕ್ ಆಗೋವಾಗ್ಲೇ ಹಾಕಿದ್ರೆ ಉಪ್ಮಾ ಒಳ್ಳೆ ಫ್ಲೇವರ್, ಕೊತ್ತಂಬರಿ ಸೊಪ್ಪು ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಇದೆಲ್ಲ ವಾಟರ್ ಎಲ್ಲ ಕುದಿಯೋವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಓಟ್ಸ್ ನ ಕೂಡ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ನೀರೆಲ್ಲ ಹಿಂಗೋಗೋವರೆಗೂ, ಓಟ್ಸ್ ಮತ್ತೆ ತರಕಾರಿ ಎಲ್ಲ ಕುಕ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ ಮಾಡ್ಕೊಂಡ್ರೆ ಟೇಸ್ಟಿ ಆಗಿರುವಂತಹ ಓಟ್ಸ್ ಉಪ್ಮಾ ರೆಡಿ ಆಗ್ಬಿಡುತ್ತೆ. ನಮ್ಮನೆಯಲ್ಲಿ ಓಟ್ಸ್ ಉಪ್ಮಾ ಯಾರು ತಿನ್ನಲ್ಲ, ಬಟ್ ನನ್ಗೋಸ್ಕರ ಇದನ್ನ ಮಾಡ್ಕೊಂಡಿದೀನಿ. ಬಿಕಾಸ್ ರೀಸೆಂಟ್ ಆಗಿ ಆಪರೇಷನ್ ಆಗಿರೋದ್ರಿಂದ ಹೈ ಫೈಬರ್ ಫುಡ್ ತಿನ್ಬೇಕು, ಕಾನ್ಸ್ಟಿಪೇಷನ್ ಏನು ಬರಬಾರ್ದು ಅಂತ. ಹಾಗಾಗಿ ನಾನು ನನ್ಗೋಸ್ಕರ ಅಂತ ಮಾಡ್ಕೊಂಡಿದೀನಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕು ಅನ್ಕೊಂಡಿರೋರು ಸಹ ಇದನ್ನ ತಿನ್ಬಹುದು. ನೀವು ಸಹ ಟ್ರೈ ಮಾಡಿ, ಹೇಗಿತ್ತು ಟೇಸ್ಟ್ ಎಲ್ಲ ಹೇಗಿತ್ತು ಅಂತ ಹೇಳ್ಬಿಟ್ಟು ನನ್ಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಮತ್ತೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಮ್ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಆಲ್.